ಬಿರ್ಬಿರ್ನೆ ಹಾಕ್ಲಾ ಪಾಪ ನೀರು ಒತ್ತಾಯ್ತಾ ಬಂತು. ಬರೀ ಇದೇ ಕೆಲಸ ಮಾಡ್ಕೊಂಡ್ ಕೂತ್ಕೊಳ ನಾನು. ಇನ್ನು ಹಾಲೆಲ್ಲ ಕರಿಬೇಕು, ಹಾಕ್ಲಾ ಪಾಪ ಬಿರ್ಬಿರ್ನೆ ಲೇಲೆ ಒತ್ತಾಯ್ತು. ನೀರ್ ಹಾಕ್ತಿದ್ದಾನಲ್ಲ ತಾತ, ಅದ್ಯಾಕೆ ಹಿಂಗ್ ಬೈತಿದ್ಯಾ? ತಡಿ ಒಂದ್ ರೇಟು. ಸಾಕ್ ಬಿಡ್ಲಾ ಪಾಪ ನೀರು. ನಮ್ಮನೆ ಅಜ್ಜಿಂಗೆ ಒಂದ್ ಕೆಲ್ಸ ಸಿಕ್ಬಿಟ್ರೆ ಆಯ್ತು, ಬೆಳಗಿಂದ ಸಂಜೆ ಗಂಟ ಅದನ್ನೇನೇನು ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ತಾರೆ. ಇನ್ನು ಹಾಲ್ ಕರ್ದಿಲ್ಲ ಏನಿಲ್ಲ, ಒಂದೇ ಒಂದ್ ಕೆಲ್ಸ ಆಗಿಲ್ಲ. ನೋಡಿದ್ರೆ ಇವತ್ತ ಇನ್ನು ಕೋಳಿ ಕಟ್ ಮಾಡಿದ್ರಲ್ಲೇ ಆಯ್ತಪ್ಪ, ಇನ್ನು ಆಗಿಲ್ಲ ಏನಿಲ್ಲ, ಇನ್ನು ತೊಳಿತಾ ನಿಂತ ಇದಾರೆ, ಇನ್ನು ಕೋಳಿ ಕಟ್ ಮಾಡಿಲ್ಲ. ನಾವು ಸಾಂಬಾರ್ ಯಾವಾಗ ಮಾಡೋದು? ಏನಾತ್ಲಾಗಿ ಹೋಗತ್ಲಾಗಿ. ಅಲ್ಲ ಕಣಜ, ಇನ್ನು ಕೋಳಿ ಕಟ್ ಮಾಡಿ ಆಗಿಲ್ವೇನೋ ಜೋ, ಇನ್ನು ತೊಳಿತಾ ನಿಂತಿರಲ್ಲ. ನೀವೇನ್ ಇಷ್ಟೊಂದ್ ಲೇಟ್ ಮಾಡ್ತಿದ್ದೀರಾ ನೀವು? ಹಿಂಗಾದ್ರೆ ಆಗಲ್ಲ, ಹೋಗ್ರಿ ಅತ್ಲಾಗಿ. ಇನ್ನು ಹಾಲ್ ಕರ್ದಿಲ್ಲ ಏನಿಲ್ಲ, ಹಾಲಾಟ್ ಬರ್ಬೇಕು, ಒಂದ ಎರಡ ಕೆಲ್ಸ ಇರೋದು. ಏನೇನಂತ ಮಾಡ್ಲಿ ನಾನು ಒಬ್ಳೇನೇನೆ? ಬಿರ್ಬಿರ್ನೆ ಬಾರದು ಅತ್ಲಾಗಿ. ಅಲ್ಲ ಕಣೆ, ನನ್ಗೇನಾರ ಮಿಷಿನ್ ಗಿಷಿನ್ ಅನ್ಕೊಂಡಿಯ ಏನೇ ನೀನು? ಹಿಂಗ್ ಹಾಕಿ ಹಿಂಗ್ ಕೊಟ್ಟ ತಕ್ಷಣ ಚಕ ಚಕ ಕಟ್ ಮಾಡ್ಕೊಡಕ್ಕೆ? ಓಹೋ, ಪರವಾಗಿಲ್ಲ ಕಣೆ ನೀನು ಒಂಥರ. ಬೆಳಗ್ಗೆಯಿಂದ ಹಸುಗಳೆಲ್ಲ ಮೇಯಿಸ್ಕೊಂಬಂದು ಈಗ ಒಂದ್ ಗಳಿಗೆ ಸುಧಾರಿಸ್ಕೊಳ್ಳೋಣ ಅಂತ ನೋಡಿರಿ, ಅಷ್ಟರಲ್ಲಿ ಈ ಕೋಳಿ ಕಟ್ ಮಾಡಕ್ ಕೊಟ್ಟಿರಾ? ಒಂದ್ ಗಳಿಗೆ ಸುಧಾರಿಸ್ಕೊಳಕ್ ಬಿಡ್ತಿಲ್ಲ ಏನಿಲ್ಲ, ನಂದೇ ಸೊಂಟು ಮುರಿದೋಗ್ತೈತೆ ಅಂತದ್ರಲ್ಲಿ ಬೈತಿರೋದ್ ನೋಡಿ ವಜ್ಜಿ. ಪರವಾಗಿಲ್ಲ ಕಣೆ, ಬಂದು ಒಂಚೂರು ನೀರ್ ಗೀರ್ ಹಾಕನ, ಏನಾರ ಕೆಲಸ ಮಾಡ್ಸೋಣ ಅನ್ನಂಗಿಲ್ಲ. ಬಂದ್ಬಿಟ್ಟು ದಬಾಸು ಆಗಿಲ್ವೇನಜ ಅಂತ. ನೀನೆಲ್ಲ ನಿನ್ಕಂಡ್ ನೋಡ್ತಿದ್ಯಾ? ನೀರ್ ಹಾಕ್ಲಾ ಪಾಪ ಒತ್ತಾಯ್ತು. ವಾಗತ್ಲಾಗಿ ಈ ಹುಡ್ಗಂಗ್ ಹೇಳಿ ಹೇಳಿ ಬಡ್ದಾಳಕ್ಕಿಂತ ಅತ್ಲಾಗಿ ನಾನೇ ಮಾಡ್ಕೊಂಡಿದ್ರು ಆಗ್ತಿತ್ತತ್ಲಾಗಿ. ಯಾವ ಅಜ್ಜಿ ನೋಡ್ ಬಂದು ಏನ್ ದಬಾಸ್ತೈತೆ, ಇನ್ನು ಆಗಿಲ್ವೇನಜೋ ಕಟ್ ಮಾಡ್ ಆಗಿಲ್ವೇನಜ ಅಂತ. ಬಂದು ಏನಾರ ನೀರ್ಗೀರ್ ಹಾಕನ, ಏನಾರ ಕೆಲಸ ಮಾಡ್ಸೋಣ ಅನ್ನಂಗಿಲ್ಲ. ಮಾತಾಡೋದ್ ಮಾತ್ರ ಎಲ್ಲಾರು ಮಾತಾಡ್ತಾರಿ ಮನೇಲಿ. ಹೋಗ್ರಿ ಅತ್ಲಾಗಿ. ತಾತ ನೋಡಿ ಹೆಂಗ್ ಬೈತೈತೆ. ಅಜ್ಜಿ ತಾತ ಇಬ್ರಾಳನ್ನು ಜಗಳ ಆಡ್ಕೊಂಡ್ಬಿಟ್ಟು ಅಜ್ಜಿ ಮೇಲಿನ ಕೋಪಕ್ಕೆ ನನಗ್ ಬೈತೈತಿ ಆಟ. ಹೋಗ್ತಾತೋ ಸುಮ್ನೆ. ನಾನು ಹೋಮ್ವರ್ಕ್ ಬರೆಯೋದೆಲ್ಲ ಬಿಟ್ಬಿಟ್ಟು ಪಾಪ ನಮ್ ತಾತ ಏನ ಕೆಲಸ ಮಾಡ್ತೈತಲ್ಲ ಅಂತ ನೀರ್ ಹಾಕಕ್ ಬಂದ್ರೆ ನನ್ಗೆ ಬೈತೀಯಾ? ನಾನ್ ಏನಿಲ್ಲ ಮತ್ತೆ ಬಿಟ್ಟೋಗ್ಬಿಡ್ತೀನಿ, ಹೋಗು. ನಾನು ಹೋಮ್ವರ್ಕ್ ಬರೀಬೇಕು, ಇಟ್ಟು ಹೋಗ್ಬಿಡ್ತೀನಿ. ಅಪ್ಪ ಸುನಿಲ, ಅದೇನ್ ಕೆಲಸ ಮಾಡ್ಸಪ್ಪ. ನಿಮ್ ತಾತಂಗೆ ಅವಾಗ ಅವಾಗ ಬರುತ್ತೆ, ಯಾರ ಮೈ ಮೇಲೆ ಯಾರ ಬರ್ತಾರ ಏನ, ನನ್ ಕಣ್ಣಿಗೆ ಬಿದ್ರೆ ಆಯ್ತು ನಿಮ್ ತಾತಂಗೆ ರೇಗಾಡ್ತಿರುತ್ತೆ. ಇನ್ನು ಮೊಮ್ಮಕ್ಳಾದ್ರೂ ಇನ್ನು ನನ್ ಮೇಲೆ ರೇಗಾಡದ್ ಬಿಟ್ಟಿಲ್ಲ ನಿಮ್ ತಾತ. ಬಿಡು, ಅದೇನ್ ಕೆಲಸ ಮಾಡ್ಸು. ನಿಮ್ ತಾತಂದೇನ್ ಇವತ್ ನೋಡ್ತಿದ್ಯಾ ನೀನು? ಹ್ಞೂ ಸರಿ ಕಣ, ಆಯ್ತು ಬಿಡಜ್ಜಿ. ತಾತ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ, ತಿರ್ಗಾ ಏನಾರು ಬೈದ್ಗಿದ್ರೆ ಮಾತ್ರ ಇಲ್ಲೇ ನನ್ನ ಬಿಟ್ಟು ಹೋಗ್ಬಿಡ್ತೀನಿ. ಏನೋ ಅಜ್ಜಿ ಹೇಳ್ತೈತಂತ ಕೆಲಸ ಮಾಡ್ಸೀನಿ ತಿರ್ಗಾ. ಓಹೋ, ಸುಮ್ನೆ ಬೈಯುತ್ತಿ ತಾತ, ಯಾಕ? ಸರಿ ಸರಿ ಆಯ್ತು, ಮಾತಾಡಿದ್ ಸಾಕು. ಹೋಗು, ಆ ಬ್ರೇಷನ್ನ ತಟ್ಟೆ ಏನಾರು ಇಟ್ಕೊಂಬ ಹೋಗು. ಒಳಗಡೆನೆ ಕಟ್ ಮಾಡೋಣ ಅತ್ಲಾಗಿ. ಇಲ್ಲಿ ನಿನ್ಕಂಡ್ ಏನ್ ಮಾಡೋಣ? ಒಳಗಡೆ ಏನು ಬೇಡ ಕಣಜ, ಇಲ್ಲೇ ಕಟ್ ಮಾಡ್ರಿ. ಟಾರ್ಪಲ್ಲು ತೊಳ್ಕೊಂಬಂದ್ ಕೊಡ್ತೀನಿ, ಟಾರ್ಪಲ್ ಐತೆ, ಇಲ್ಲೇ ಕಟ್ ಮಾಡ್ರಿ ಕುತ್ಕೊಂಡು. ತಿರ್ಗಾ ಒಳಗಡೆ ಬೇರೆ ತಗೊಂಡೋಗ್ಬಿಟ್ಟು ಗೋಡೆ ಮೇಲೆಲ್ಲ ತಿಡಿಯೋದು, ತಿರ್ಗಾ ನಾನು ಅದನ್ನೆಲ್ಲ ತೊಳ್ಕೊಂಡ್ ಕುತ್ಕೊಂಡ ಅಷ್ಟೊತ್ತಿಗೆ ನನಗ್ ಸಾಕಾಗ್ಬಿಡುತ್ತೆ. ಆ ಕೆಲಸ ಯಾರು ಮಾಡ್ಕೊಂಡ್ ಕುತ್ಕೊಂತಾರೆ? ಸುಮ್ನೆ ಇಲ್ಲೇ ಕಟ್ ಮಾಡ್ರಿ. ಇಲ್ಲೇನೆ. ಆ ಕಡೆಯಿಂದ ಈ ಕಡೆ ಜನಗಳೆಲ್ಲ ಓಡಾಡ್ತಿರ್ತಾರೆ, ಯಾರು ನೋಡವ್ರು ಏನಂತಾರೆ? ಸುಮ್ನಿರ, ಏನು ಬೇಡ. ನೋಡ್ದೆ ನಜ, ನೀನು ಒಂಥರ ಚೆನ್ನಾಗ್ ಮಾತಾಡ್ತೀಯ ಕಣಜ ನೀನು. ಹಂಗಾರೆ ಯಾರು ಏನ್ ಕೋಳಿ ಕಟ್ ಮಾಡ್ಕೊಂಡು ತಿನ್ನೋದೇ ಇಲ್ವೇನಜ? ನಾವೇನ ಹಂಗ್ ಕಟ್ ಮಾಡೋದು? ಏನು ಆಗಲ್ ಕಣ್, ಸುಮ್ನಿರು, ಇಲ್ಲೇ ಕಟ್ ಮಾಡು. ಹಂಗಲ್ ಕಡೆ. ಈ ಅಜ್ಜಿ ನೋಡು, ಆ ಕಡೆಯಿಂದ ಈ ಕಡೆ ಜನಗಳೆಲ್ಲ ಓಡಾಡ್ತಿರ್ತಾರೆ, ಯಾರು ನೋಡೋರು ಸುಮ್ನೆ ಕಣ್ಣೆಸ್ರಾಗಿ ಒಟ್ನವೆಲ್ಲ ಬರುತ್ ಕಡೆ, ನೀನ್ ಗೊತ್ತಾಗಲ್ಲೋ. ಹಂಗೆಲ್ಲ ಕಟ್ ಮಾಡ್ಬಾರ್ದು ಕಣೆ. ಇಲ್ಲಿ ಹೊರಗಡೆ ಆಚೆ ಕಡೆ ಎಲ್ಲ ಕಟ್ ಮಾಡ್ಬಾರ್ದು, ನಡಿ ಸುಮ್ನೆ. ಯಾ ಏನು ಆಗಲ್ ಕಣ್, ಕಟ್ ಮಾಡ್ಕೊಂಬ ರಜ. ಇಲ್ಲಿ ಇನ್ಯಾರು ಇತ್ಲ ಕಡೆ ಯಾರು ಬರ್ತಾರೆ? ಸುಮ್ನೆ ಕಟ್ ಮಾಡ್ಕೊಂಬ. ಒಳಗಡೆ ಅಲ್ಲೆಲ್ಲ ಗೋಡೆ ಮೇಲೆಲ್ಲ ಸಿಡಿದು ಕರೆ ಹಂಗ್ ಕುತ್ಕೊಂಡ್ಬಿಡುತ್ ಕಣ ಜೋ. ತಿರ್ಗಾ ನಾನು ಅದನ್ನೆಲ್ಲ ತೊಳ್ಕೊಂಡೆಲ್ಲ ಕುತ್ಕೊಂಡ ಅಷ್ಟೊತ್ತಿಗೆ ಸುಮ್ನೆ ಹಿಂಸೆ ಆಗೋಗ್ಬಿಡುತ್ತೆ. ಆ ಕೆಲ್ಸ ಬದ್ಲು ಸುಮ್ನೆ ಕಾರ್ಯಕ್ಕೆಲ್ಲ ರೆಡಿ ಮಾಡ್ಕೋಬಹುದು. ಸುಮ್ನೆ ಇಲ್ಲೇ ನೆನೆ ಅದೇನ್ ಕಟ್ ಮಾಡ್ಕೊಂಡ್ ಬರ್ರಿ. ಟಾರ್ಪಲ್ ಎಲ್ಲ ಚೆನ್ನಾಗಿರೋ ಟಾರ್ಪಲ್ ಐತೆ, ತೊಳ್ಕೊಂಬಂದ್ ಕೊಡ್ತೀನಿ. ಸರಿ ಕಣ, ಆಯ್ತು ತಗೊಂಬ ಹೋಗಮ್ಮ. ಇನ್ನೇನ್ ಮಾಡಕ್ಕಾಗುತ್ತೆ? ನೀನ್ ಅದ್ ಯಾರ ಮಾತ್ ಕೇಳ್ತೀಯ ಹೇಳ ನೀನು? ತಾತ ನಾನ್ ಕಟ್ ಮಾಡ್ತೀನಿ, ಕೊಡ್ತಾತ. ಪಾಪ ಸುಮ್ನಿರು, ಇದೇನ್ ಚಿಕ್ಕ ಮಕ್ಳು ಆಟ ಆಡೋದ್ ಅನ್ಕೊಂಡಿದ್ಯಾ? ಏನಾರ ಕೈಗೆ ಏನಾರ ಕೊಯ್ಕಂಗಿಕೊಂಡು ಏನಾರ ಮಾಡ್ಕೊಂಡು ತಿರ್ಗಾ ಊಟ ಮಾಡೋ ಟೈಮಲ್ಲಿ ಅಯ್ಯೋ ಅನ್ನಿಸ್ಬೇಡ ನೀನು. ಸುಮ್ಮ ನಿನ್ಕಳ ನೀನು. ಸರಿ ಆಯ್ತು ಬಿಡ್ತಾವ್, ಅದ್ಯಾಕೆ ಹಿಂಗ್ ಬೈತ್ಯಾ ತಾತ? ಮತ್ತೆ ಮತ್ತೆ ನಾನು ಮೊಟ್ಟೆ ತಿಂತೀನಿ ಕಣ್ ತಾತ. ನನಗೆ ಮೊಟ್ಟೆ ಬೇಯಿಸ್ಕೊಡೋಕ್ ಕೇಳ್ಬೇಕು ನೀನ್ ಅಜ್ಜಿಗೆ, ಸರಿನಾ? ಮುಖಣ ಆಯ್ತು, ಹೇಳ ಪಾಪ, ಹೇಳ್ತೀನಿ. ನೀನ್ ತಿಂದಲ್ಲಿ ಇನ್ ಯಾರೆಲ್ಲ ತಿಂತಾರೆ? ನಿನಗೆ ಅಲ್ವೇನ ಇವೆಲ್ಲ ಮಾಡ್ತಿರೋದು? ನಿನಗ್ ತಿನ್ನಿಸ್ದಂಗೆ ನಾವ್ ತಿನ್ಬಿಡ್ತೀವ? ಸುಮ್ನಿರು, ಇನ್ ಯಾವ ಹುಡುಗರು ಇದಾರೆ? ನೀನೇ ಅಲ್ವೇನ ತಿನ್ನವನು? ಇದ್ಯಾಕಪ್ಪ ಇಲ್ಲ ಆಚೆ ಕಡೆನೇ ಕಟ್ ಮಾಡ್ಕೊಂಡ್ ಕೂತ್ಕೊಂಡಿದ್ದೀರಾ ಕೋಳಿನ? ಒಳಗಡೆ ತಗೊಂಡೋಗೋದಲ್ವಾ? ಇಲ್ಲೆಲ್ಲ ಓಡಾಡೋರು ಅವ್ರು ಇವ್ರು ನೋಡ್ಕೊಂಡು ಹೋಗ್ತಿರ್ತಾರೆ. ನೀವ್ ಒಳಗಡೆ ತಗೊಂಡೋಗಿ ಕಟ್ ಮಾಡ್ದಲೆ ಇಲ್ಲೇ ಕುಂತಿರಲ್ರಪ್ಪ? ಪಾಪ
ನಿಮ್ಮಮ್ಮಂಗೆ ಹೇಳ್ದೆ ಕಣೋ ನಾನು. ನಿಮ್ಮಮ್ಮ ಮಾತು ಕೇಳಿಲ್ಲ ಕಣಪ್ಪ. ಒಳಗಡೆ ಎಲ್ಲ ಗಲೀಜಾಗುತ್ತೆ, ಕಟ್ ಮಾಡೋದೆಲ್ಲ ಸಿಡ್ದು. ಸುಮ್ನಿರು, ಏನು ಬೇಡ, ಇಲ್ಲೇ ನೆನೆ ಟಾರ್ಪಲ್ ತಗೊಂಬಂದು ಕೊಡ್ತೀನಿ, ಇಲ್ಲೇ ಕಟ್ ಮಾಡ್ರಿ ಅಂತ ಹೇಳ್ತು. ಅದಕ್ಕತ್ಲಾಗಿ ಇಲ್ಲೇ ಕಟ್ ಮಾಡ್ಕೊಂಡು ಕುಂತಿ ಕಣ, ಇನ್ನೇನು ಮಾಡೋಣ. ಹ್ಞೂ, ಅಮ್ಮನೂ ಕರೆಕ್ಟಾಗಿ ಹೇಳಕ್ ಬಿಡಪ್ಪ ಅತ್ಲಾಗಿ. ಏನಂದ್ರೆ ಒಳಗಡೆ ಎಲ್ಲ ತಗೊಂಡೋಗ್ಬಿಟ್ಟು ತಿರ್ಗಾ ಗೋಡೆ ಮೇಲೆಲ್ಲ ಅಂಟದು ಸಿಡಿಯೋದು ಅದು ಇದು ಆಗ್ತಿರುತ್ತೆ. ಎರಡೆರಡು ಕೆಲಸ ಆಗುತ್ತೆ. ಇಲ್ಲದೇನೆ ಅತ್ಲ ಕಟ್ ಮಾಡ್ಕೊಂಬರ್ರಿ ಅತ್ಲಾಗಿ, ಉತ್ತಮ ಆಯ್ತು ಅತ್ಲಾಗಿ. ಆಯ್ತು ಹೇಳಪ್ಪೋ, ಹಂಗೆ ಮಾಡ್ತಿದ್ದೀನಲ್ಲ ಇನ್ನೇನು. ಆಹೋ, ನಿಮ್ಮಮ್ಮ ಹೇಳಿತ್ತ ಅಂತ ಹೇಳಿದ ತಕ್ಷಣ ನೋಡು ಹೆಂಗ್ ಸುಮ್ಮನಾದೆ ನೀನು. ಇದೇನಪ್ಪ ಇದು, ಎರಡೆರಡು ಕೋಳಿ ಇದಾವೆ, ಅಲ್ಲೇ ಮೊಟ್ಟೆ ಬೇರೆ ಐತೆ. ನಾವು ನೋಡಿದ್ರೆ ಕುಯ್ದಿದ್ದು ಹುಂಜ ಅಲ್ವೇನಪ್ಪ ನೀನು ಕುಯ್ದಿದ್ದು? ಯಾಟೆ ಕೋಳಿನೂ ಕುಯ್ದ? ಇಲ್ಲ ಕಳ್ಳಪ್ಪಪ್ಪ, ಯಾಟೆ ಕೋಳಿ ಏನು ಕುಯ್ದಿಲ್ಲ. ಏನಂದ್ರೆ ಇದು ಹುಂಜ ಬರೀ 1-1.5 kg ಬರೋದು ಅಷ್ಟೇ ಕಣ ಇದು. ಇದು ಯಾಕ ಅಷ್ಟೇನು ತೂಕ ಏನು ತೂಗ್ಲಿಲ್ಲ. ಅದಕ್ಕೆ ಎತ್ಲಾಗೂ ಸಾಕಾಗಲ್ಲ ಮನೇಲಿ. ಅದಕ್ಕೆ ಅತ್ಲಾಗಿ ಇನ್ನೇನು ಮಾಡೋಣ ಅತ್ಲಾಗಂತ ಒಂದು ಹೋಗ್ಬಿಟ್ಟು ಅತ್ಲಾಗಿ ಅಂಗಡಿಲಿ ಇನ್ನೊಂದು ಪಾರಂ ಕೋಳಿನೂ ಕಟ್ ಮಾಡಿಸ್ಕೊಂಬಂದೆ ಕಡ್ಲಪ್ಪಪ್ಪ. ಸಾಕಾಗಲ್ಲ ಅಂತ ಅತ್ಲಾಗಿ. ಆ ಪಾರಂ ಕೋಳಿನೂ ಇನ್ನೇನು ಅಲ್ಲಿ ಕಟ್ ಮಾಡ್ಲಿಲ್ಲ, ಇಲ್ಲೇ ತಗೊಂಬಂದು ಇಲ್ಲೇ ಕಟ್ ಮಾಡ್ತಿದ್ದೀನಿ ಕಣ. ಆಯ್ತು ಹೇಳಪ್ಪ, ನಾನೇ ಹೇಳನಂತಿದ್ದೆ ಅತ್ಲಾಗಿ, ನೀನೇ ಒಳ್ಳೆ ಕೆಲಸ ಮಾಡಿ ಅತ್ಲಾಗಿ. ಇದು ಹುಂಜದ್ದು ಜಾಸ್ತಿ ಮಾಂಸ ಆಗಲ್ಲ ಏನಿಲ್ಲ ಅತ್ಲಾಗಿ, ಸುಮ್ಮನೆ ಇದಾಗುತ್ತೆ ಅತ್ಲಾಗಿ. ಹೋಗಿ ಒಂದು ಹೆಂಗ ಪಾರಂ ಕೋಳಿ ಕಟ್ ಮಾಡಿಸ್ಕೊಂಬಂದಿಯಲ್ಲ, ಉತ್ತಮ ಆಯ್ತಾ. ಸರ್ ಕಣಪ್ಪ, ಆಯ್ತು ಹಂಗಾರೆ. ನಿಂದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಇವಾಗಲೇ ಇನ್ನೆಲ್ಲ ಆಗುತ್ತೆ ಕಟ್ ಮಾಡೋದೆಲ್ಲ. ನಾನು ಹೋಗ್ಬಿಟ್ಟು ಹಾಲು ಕರೆದು ಹಾಲಾಕ್ ಬರ್ತೀನಿ ಅತ್ಲಾಗಿ. ನೀನು ತಿರ್ಗಾ ಇನ್ನೆಲ್ಲ ಮಾಡೋಕ್ಕಾಗುತ್ತೆ ಇವಾಗ. ನಾನೇ ಹೋಗಿ ಹಾಲು ಕರೆದು ಹಾಲಾಕ್ ಬರ್ತೀನಿ. ಅದು ಹೆಂಗೆ ಕೆಲಸ ಮಾಡ್ಕ ನೀನು. ಹ್ಞೂ ಕಣ್ಲಪ್ಪಪ್ಪ, ಹೆಂಗ ನಾನೇ ಹೇಳನಂತಿದ್ದೆ ಅತ್ಲಾಗಿ. ನೀನೇ ಹೆಂಗ ಹಾಲು ಕರೆದು ಹಾಕ್ಬಾ ಹೋಗಪ್ಪ ಅತ್ಲಾಗಿ. ಒಂದು ಗಳಿಗೆ ಬೆಳಗಿಂದ ನನಗೂ ಒಂದು ಗಳಿಗೆ ಪುರ್ಸತ್ತಿಲ್ಲ ಕಣ. ಸಾಕಾಗೋಗ್ಬಿಟ್ಟೈತೆ ಅತ್ಲಾಗಿ. ಇವೆಲ್ಲ ಕಟ್ ಮಾಡತ್ಲಾಗಿ ಕೈ ಕಾಲೆಲ್ಲ ಮಕ ತೊಳ್ಕೊಂಡು ಒಂದು ಗಳಿಗೆ ಟೀನಾರ ಕುಡ್ದು ಒಂದು ಗಳಿಗೆ ಸುಧಾರಿಸ್ಕೊಂತೀನಿ ಹೋಗು. ಒಂದು ಕೆಲಸ ಮಾಡ್ಲಪ್ಪಪ್ಪ, ಅತ್ಲಾಗಿಂದ ಬರ್ಬೇಕಾದ್ರೆ ಡೈರಿಯಿಂದ ಹಾಲಾಕ್ ಬರ್ತೀಯ ನೋಡು. ಆ ಅಂಗಡಿಲಿ, ಆ ಗಿರೀಶಣ್ಣರ ಅಂಗಡಿಲಿ ನಿಂಬೆಹಣ್ಣು ಸಿಗುತ್ತೆ. ನಿಂಬೆಹಣ್ಣು ಒಂದೆರಡು ಸೌತೆಕಾಯಿ ತಗೊಂಬಾರ. ಏನಿದ್ರು ಕೋಳಿ ಸಾಂಬಾರ ಇಲ್ಲ ಮಟನ್ ಸಾಂಬಾರ ಮೇಲೆ ಈ ನಿಂಬೆಹಣ್ಣು, ಹಂಗೇನೇನೆ ಸೌತೆಕಾಯಿ, ಈರುಳ್ಳಿ ತಿನ್ನಿಲ್ಲ ಅಂದ್ರೆ ಏನೋ ಒಂಥರ ಕಣ ನನಗೆ. ಏನಿದ್ರು ಇವಿದ್ರೇನೆ ತಿನ್ನಂಗಾಗೋದು. ತಗೊಂಬ, ಮರ್ತಿರ್ತೀಯ ಮತ್ತೆ. ಹ್ಞೂ ಸರಿ ಕಣ, ಆಯ್ತು ಹೇಳಪ್ಪ, ತಗೊಂಬರ್ತೀನಿ. ಅತ್ಲಾಗಿಂದ ನಾನು ಇಟ್ಕೊಂಬರ್ತೀನಿ ತಾ, ಏನು ಮರಿಯಲ್ಲ ನಾನು. ಅಲ್ಲ ಕಣಪ್ಪ, ಅಮ್ಮಂಗೆ ಹೇಳ್ಬಿಡು ನಾಟಿ ಕೋಳಿದು ಸಾಂಬಾರು ಮಾಡೋದಕ್ಕೆ ಹೇಳು. ಭಾಳ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋಕ್ಕೆ ಹೇಳು. ಹಂಗೇನೆ ಈ ಪಾರಂ ಕೋಳಿದು ಫ್ರೈ ಏನಾರ ಮಾಡೋಕ್ಕೆ ಹೇಳು. ಸರಿ ಆಗುತ್ತೆ. ಹ್ಞೂ ಸರಿ ಕಣ, ಆಯ್ತು ಹೇಳಪ್ಪ, ಹೇಳ್ತೀನಿ ನಿಮ್ಮ ಅಮ್ಮಂಗೆ. ಸುನಿಲಾ, ಸುನಿಲಾ, ಯಾಕಲ್ಲ ಚಂದು ಹಿಂಗ್ ಕೂಕೊಂಬರ್ತಿದ್ಯಾ? ಯಾಕೇನಾಯ್ತು? ಏನಿಲ್ ಕಣಲ್ಲ, ಯಾಕೆ ಇವತ್ತು ಕ್ರಿಕೆಟ್ ಆಡಕ್ ಬರಲ್ವಾ? ದಿನಾಲು ನಾವು ಸಂಜೆ ಕಡೆಯಿಂದ ಕ್ರಿಕೆಟ್ ಆಡ್ತಿದ್ವಲ್ಲ, ಬರಲ್ವಾ ಇವತ್ತು ಕ್ರಿಕೆಟ್ ಆಡಕ್ಕೆ? ನನ್ನ ಮಗನೇ ಚಂದು, ಒಂಚೂರು ನಿಧಾನಕ್ ಮಾತಾಡಲ್ಲ. ನಮ್ ತಾತ ಕೇಳಿಸ್ಕೊಂಡ್ಬಿಟ್ರೆ ಏನಿಲ್ಲ. ಮೊದ್ಲೇ ನಮ್ ತಾತ ಗರಂ ಆಗೈತ್ ನನ್ ಮೇಲೆ. ಅಪ್ಪಿ ತಪ್ಪಿ ಕ್ರಿಕೆಟ್ ಆಡಕ್ಕೆ ಏನಾರು ಬರ್ತೀನಂತ ಗೊತ್ತಾದ್ರೆ ಹೋಗ್ತೀನಂತ. ಏನಿಲ್ಲ, ಏರಿಕ್ ಬಿಡುತ್ತೆ. ನೀನು ಒಂದ್ ಕೆಲ್ಸ ಮಾಡು, ನೀನು ಹೋಗಿರು, ನಾನು ಇಲ್ಲಿಂದ ಬರ್ತೀನಿ ಕ್ರಿಕೆಟ್ ಆಡಕ್ಕೆ, ಸರಿನಾ? ನನ್ಗೂನು ಕರ್ದಿರಲ್ಲ, ಮ್ಯಾಚಿಗೆ ಸೇರಿಸ್ಕೊಂಡಿರ್ರಿ. ನಾನು ಬಂದು ಬೇಗನೆ ಬಂದ್ಬಿಡ್ತೀನಿ ಇಲ್ಲಿಂದೇನೆ. ಈಗ ನಿನ್ ಜೊತೆ ಬಂದ್ರೆ ನಮ್ ತಾತನ್ ಡೌಟ್ ಬರುತ್ತೆ. ಇನ್ನೇನು ಕೋಳಿ ಎಲ್ಲ ಕಟ್ ಮಾಡಿ ಆಯ್ತು ಆದ ತಕ್ಷಣ ನಾನು ಹಿಂದೆನೆ ಓಡ್ ಬರ್ತೀನಿ, ಸರಿನಾ? ಹೋಗಲು ಸುನಿಲ, ನೀನ್ ಬರ್ತೀಯೋ ಬರಲ್ಲ ಯಾರಿಗ್ ಗೊತ್ತು. ಮತ್ತೆ ಟೀಮಿಗೆಲ್ಲ ನಾವು ಸೇರಿಸ್ಕೊಂಡ್ಬಿಟ್ಟು ಅದಾದ್ಮೇಲೆ ನೀನ್ ಬರ್ಲಿಲ್ಲ ಅಂದ್ರೆ ನಾನು ಎಲ್ಲಾರ ಕೈಲಿಂದ ಮಕ್ಕೋಗಿಸ್ಕೋಬೇಕು. ಹೋಗಪ್ಪ ಅತ್ಲಾಗಿ. ಇಲ್ಲ ಕಣಲ್ಲ ಚಂದು, ಗ್ಯಾರಂಟಿ ಬರ್ತೀನಿ ಕಣ. ನನ್ ಮೇಲೆ ನೆನಪಿ ಇಲ್ವಾ ನಿನ್ಗೆ? ನಾನು ಬಂದೇ ಬರ್ತೀನಿ, ನೀನ್ ಹೋಗಿರು, ನಾನು ಇಲ್ಲಿಂದ ಓಡ್ ಬರ್ತೀನಿ ಕಣದು. ಇವೆಲ್ಲ ಇಟ್ಬಿಟ್ಟು ಓಡ್ ಬರ್ತೀನಿ. ಸರಿ ಸರಿ ಆಯ್ತು ಕಣಪ್ಪ, ಏನೋ ಒಂದು ಮಾಡತ್ಲಾಗಿ. ಇನ್ನೇನು ಮಾಡೋಣ, ನಿಂದು ಯಾವಾಗ್ಲೂ ತಪ್ಪಿದ್ದಲ್ಲ ಕಣೋ ನಿಂದು. ಪಾಪ, ಯಾಕ ಅವನು ಬಂದಿದ್ದು? ಏನಂತು? ಎಲ್ಲೊಳ್ಟ್ರಿ ಇಬ್ರುನು? ಎಲ್ಲೂ ಎಲ್ ಕಣ್ತಾತವ್, ಸುಮ್ನೆ ನೆನೆ ಹೋಮ್ ವರ್ಕ್ ಬರ್ದೀನಿ ಅಂತ ಕೇಳೋದಕ್ ಬಂದಿದ್ದ ಅಷ್ಟೇ. ನೆನೆ ನಾನು ಇನ್ನೂ ಬರ್ದಿಲ್ಲ ಕಣ. ಇನ್ನು ಕೋಳಿ ಎಲ್ಲ ಕಟ್ ಮಾಡ್ತಿದೀವಿ, ಎಲ್ಲ ಆದ್ಮೇಲೆ ಆಮೇಲೆ ಬರೀತೀನಿ ನಾನು ಕುತ್ಕೊಂಡು ಹೋಮ್ ವರ್ಕ್ ಅಂತ ಹೇಳ್ದೆ. ಅದಕ್ಕೆ ಹೋದ ಕಣ್ತಾತ ಅವನು. ಸರಿ ಸರಿ ಆಯ್ತು, ಬಾ ಬಿರ್ನೆ, ಈ ಕೋಳಿ ಇಟ್ಕ ಬಾ, ಇಲ್ಲಿ ಕಟ್ ಮಾಡೋಣ. ಹ್ಞೂ ಇಟ್ಕೊಂಡ್ತೀನಿ ತಾಳ್ತಾತ. ಓಹೋ, ಇದೆಲ್ಲ ರಂಗಪ್ಪ, ಅಲ್ಲೇ ಕೋಳಿ ಕಟ್ ಮಾಡ್ಕೊಂಡ್ ಕುಂತೀಯಾ? ಅಬಾ ಬಾ ಬಾ, ನೀನು ಒಂಥರ ಪುಣ್ಯವಂತ ಬಿಡೋ ನೀನು. ಮೊನ್ನೆ ನೋಡಿರೆ ಮೀನ್ ತೊಳಿತಿದ್ದೆ, ಇವತ್ತು ನೋಡಿರೆ ಅಲ್ಲೇ ಕೋಳಿ ಕಟ್ ಮಾಡ್ಕೊಂಡ್ ಕುಂತೀಯಪ್ಪ. ದಿನಾಲು ನೀನು ಏನಾದ್ರೂ ಒಂದ್ ಇದ್ದೇ ಇರುತ್ ಕಣ ನಿಮ್ಮ ಮನೇಲಿ. ಕೋಳಿ ಊಟ ಏನ್ ನೋಡ್ತೀಯಾ, ಮೀನ್ ಊಟ ಏನ್ ನೋಡ್ತೀಯಾ, ಮಟನ್ ಊಟ ಏನ್ ನೋಡ್ತೀಯಾ? ಬಾ 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 ಬಾ, ನೀನು ಒಂಥರ ಪುಣ್ಯವಂತ ಬಿಡೋ ರಂಗಪ್ಪ ನೀನು. ಲೇ ಶಂಕರಪ್ಪ, ಒಂಚೂರು ನಿಧಾನಕ್ ಮಾತಾಡೋ. ಯಾರ ಕೇಳಿಸ್ಕೊಂಡವ್ರು, ಊರವ್ರು ಯಾರ ಕೇಳಿಸ್ಕೊಂಡ್ರೆ ಏನಂತಾರಲ್ಲ. ಸುಮ್ನಿರಪ್ಪ, ಅದ್ಯಾಕೆ ಹಿಂಗ್ ಹೇಳ್ತಿದೀಯಾ? ನೋಡ್ದೇನೋ ನೀನು ಮಾತಾಡೋದು ಹೆಂಗ್ ಹೇಳ್ತೀಯ? ಇರೋದನ್ನೇ ತಾನೇ ನಾನು ಹೇಳ್ತಿರೋದು. ಏನ್ ಊರವ್ರೇನ್ ಯಾರು ಏನ್ ತಿನ್ನೋದೇ ಇಲ್ವಾ ಕೋಳಿ ಮಟನ್ನು? ಹಂಗಂತೀಯ?
ಯಾಕೆ ನಗ್ತಾರೆ ಸುಮ್ನಿರ ನೀನ್ನ ಮತ್ತೆ ನೀನ್ ಕಟ್ ಮಾಡ್ತಿರೋದಕ್ಕೆ ಅಲ್ವೇನ ನಾನು ಹೇಳ್ತಿರೋದು. ಶಂಕರಪ್ಪ ಒಂಚೂರು ನಿಧಾನಕ್ಕೆ ಮಾತಾಡ. ಅದ್ಯಾಕೆ ಹಿಂಗೆ ಕಿರ್ಚಾಡ್ತಿದ್ಯಾ? ಏನಿಲ್ಲ ಕಣವ್, ನಮ್ಮ ಮನೇಲಿ 2 ಹುಂಜ ಇದ್ದು ನೋಡು. ಅದ್ಯಾಕ ದಿನಾಲು ಒಂದಕ್ಕೊಂದು ಕಚ್ಚಾಡ್ಕೊಂಡು ಒಂದು ಸಾಯರಂಗೆನೆ ಆಗ್ಬಿಟ್ಟಿತ್ತು ಕಣ ಅತ್ಲಾಗಿ. ಇವತ್ತು ಬೆಳಿಗ್ಗೆ ಇಲ್ಲೇ ಕಚ್ಚಾಡ್ಕೊಂಡು ಒಂದಕ್ಕೊಂದು ಜಗಳ ಆಡ್ಕೊಂಡು ಕಚ್ಚಾಡ್ಕೊಂಡು ಮನೆ ಹಿಂದೆ ಎಲ್ಲ ನಮ್ಮ ಕೊಪ್ಪಳಲ್ಲೋ ಎಲ್ಲೋ ಸುಸ್ತಾಗಿ ಬಿದ್ದಿರಂಗಿತ್ತಂತೆ. ಅದಕ್ಕೆ ನಮ್ಮ ಹುಡುಗ ಎತ್ಕೊಂಬಂದು ಇನ್ನೇನು ಮಾಡೋಣತ್ಲಾಗ ಅಂತ ಕೊಯ್ಕೊಂಡು ಕಟ್ ಮಾಡ್ತಿದೀವಿ ಅಷ್ಟೇನೆ. ಹೆಂಗ ನಮ್ಮ ಹುಡುಗ ನೋಡಿದ್ದಕ್ಕೆ ಸರಿ ಆಯ್ತು ಕಣೋ. ಯಾವ್ದಾರ ನಾಯಿ ಪಾಯಿ ಎತ್ಕೊಂಡು ಹೋಗಿದ್ರೆ ಅನ್ಯವಾಗಿ ನಾವು ಸಾಕಿದ್ದಕ್ಕೂ ನಾಯಿಗೆ ತಿನ್ಸಂಗ ಆಗ್ತಿತ್ತು ಕಣ. ಎಲ್ಲ ವೇಸ್ಟ್ ಆಗ್ಬಿಡ್ತಿತ್ತು, ವ್ಯರ್ಥ ಆಗ್ತಿತ್ತು. ಹೆಂಗ ನಮ್ಮ ಹುಡುಗ ಎತ್ಕೊಂಬಂದು ಹೆಂಗ ಇದು ಮಾಡ್ದ ಅಂತ ಕಟ್ ಮಾಡ್ತಿದೀವಿ. ಹಂಗೇನೇನೆ ಬರೀ ಆ ಹುಂಜದ್ದು ಮಾಂಸ ಸಾಕಾಗಲ್ಲ ಅಂತ ಹೋಗ್ಬಿಟ್ಟು ಒಂದು ಫಾರಂ ಕೋಳಿ ಬೇರೆ ಕಟ್ ಮಾಡಿಸ್ಕೊಂಬಂದೆ. ಕಟ್ ಮಾಡ್ತಿದ್ದು ಅಷ್ಟರಲ್ಲಿ ನೀನು ಬಂದೆ ಅಷ್ಟೇ. ಸರಿ ಸರಿ ಆಯ್ತು, ಏನೋ ಮಾಡಪ್ಪ ಅತ್ಲಗಿ. ಅಬ್ಬಾ ಅಬ್ಬಾ ನಾಟಿ ಕೋಳಿ ಸಾರು ನನ್ನ ಮಗಂದು ಬಾಯಲ್ಲಿ ನೀರು ಬರುತ್ತೆ ಕಣ. ಗುಡ್ರ ಹಾಕೊಂಡೈತೆ ಒಂದು 2-3 ದಿವಸದಿಂದ. ಯಾಕೆ ಸ್ವಾನೆ ಹಂಗೆ ಬೇರೆ ಮಳೆ ಬೇರೆ ಬರ್ತೈತೆ. ಅದಕ್ಕೂ ಹೆಂಗ ನಾಟಿ ಕೋಳಿ ಸಾರು ಮುದ್ದೆ ಊಟ ಅಬ್ಬಾ ಅಬ್ಬಾ ಬಾಯಲ್ಲಿ ನೀರು ಬರ್ತೈತೆ ಕಣ. ನೀನೇ ಒಂಥರ ಪುಣ್ಯವಂತ. ಯಾ ನೋಡ್ದೇನ ಶಂಕರಪ್ಪ ನೀನು ಮಾತಾಡೋದು? ಸಂಜೆ ಕಡೆಯಿಂದ ಬಾರೋ, ಊಟ ಮಾಡ್ಕೊಂಡು ಹೋಗುವಂತೆ. ಏನು ಒಂದು ಹೊತ್ತು ತಿನ್ಕೊಂಡು ಹೋದ್ರೆ ಏನೂ ಆಗಲ್ಲ ನಮ್ಮ ಮನೇಲಿ. ಫೋನ್ ಮಾಡ್ತೀನಿ, ಬಂದು ಊಟ ಮಾಡ್ಕೊಂಡು ಹೋಗ್ಬಿಡು, ಸರಿನಾ? ಸರಿ ಸರಿ ಆಯ್ತು ತಾಳಪ್ಪ, ನೋಡೋಣ. ಟೈಮ್ ಸಿಕ್ಕಿರೆ ಬರ್ತೀನಿ. ಒಂಚೂರು ಕೆಲಸ ಬೇರೆ ಐತೆ ನನಗೆ ಟೌನಲ್ಲಿ. ಏನು ಕೆಲಸ ಏನಿಲ್ಲ ಅಂದರೆ ನೋಡಂತ ಬಂದು ಹೋಗ್ತೀನಿ, ಊಟ ಮಾಡ್ಕೊಂಡು ಹೋಗ್ತೀನಿ. ನೋಡೋದೇನೈತೆ, ಬಂದು ಊಟ ಮಾಡ್ಕೊಂಡು ಹೋಗ ಶಂಕರಪ್ಪ. ನಿಮ್ಮ ಮನೇಲಿ ಏನಾದ್ರೂ ಒಂಚೂರು ಮಾಡಿದ್ರು ಫೋನ್ ಮಾಡಿ ಕರೆದು ಊಟ ಮಾಡಿಸ್ ಕಳಿಸ್ತೀರಾ? ನಾನು ಕರೆದ್ರೆ ಮಾತ್ರ ಬರಲ್ಲ ಅಂತೀಯ. ಊಟ ಮಾಡ್ಕೊಂಡು ಹೋಗುವಂತೆ ಬಾ. ಸರಿ ಕಣ, ಆಯ್ತು ಹೇಳಪ್ಪ, ಬರ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ ಅನ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನನ್ನ ವಿಡಿಯೋಸ್ಗಳನ್ನೆಲ್ಲ ತುಂಬಾ ಇಷ್ಟಪಡ್ತಿದ್ದೀರಾ. ಎಲ್ಲರೂ ಇಷ್ಟಪಟ್ಟು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ನಿಮ್ಮ ಕಮೆಂಟ್ಗಳೆಲ್ಲ ಕೇಳಿ ನನಗೂ ಕೂಡ ತುಂಬಾ ಖುಷಿ ಆಗ್ತಿರುತ್ತೆ. ಎಲ್ಲರೂ ಕೂಡ ಇಂಥ ವಿಡಿಯೋಸ್ಗಳೆಲ್ಲ ನಮ್ಗೆ ತುಂಬಾ ಇಷ್ಟ ಅಂತ ಎಲ್ಲ ಕಮೆಂಟ್ ಮಾಡ್ತಿದ್ರೆ ನನಗೂ ಕೂಡ ಇಂಥ ವಿಡಿಯೋಸ್ಗಳೆಲ್ಲ ಇನ್ನೂ ಜಾಸ್ತಿ ಮಾಡ್ಬೇಕನ್ನಿಸ್ತಿರುತ್ತೆ. ದಯವಿಟ್ಟು ನಾನು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ತೀರಿ. ಹಂಗೇನೇನೆ ನನಗೆ ನಿಮ್ಮ ಒಂದು ಕಮೆಂಟ್ ಕೂಡ ಒಂದೊಂದು ಸ್ಫೂರ್ತಿ ಇದ್ದಂಗೆ ಇನ್ನೂ ಕೂಡ ವಿಡಿಯೋ ಮಾಡಬೇಕು, ಇನ್ನೂ ಕೂಡ ಕಥೆಗಳು ಚೆನ್ನಾಗಿರೋ ಕಥೆಗಳು ಮಾಡ್ಬೇಕಂತ ತುಂಬಾ ಸ್ಫೂರ್ತಿ ಆಗ್ತಿರುತ್ತೆ. ಇವತ್ತು ನಮ್ಮ ಮನೇಲಿ ನಾಟಿ ಕೋಳಿ ಸಾರನು ಫಾರಂ ಕೋಳಿನೂ ತಂದಾರೆ ನಮ್ಮ ಮಾವನವರು. ನಾಟಿ ಕೋಳಿ ಹುಂಜ ಯಾಕ ಬಹಳ ಜಗಳ ಆಡಿ ಸಾಯರಂಗ ಆಗ್ಬಿಟ್ಟಿತ್ತು ಅಂತ ನಮ್ಮ ಮಾಮ ಕೊಯ್ದ್ಬಿಟ್ಟು ಇವತ್ತು ಸಾಂಬಾರ್ ಮಾಡ್ತಿದ್ದಾರೆ. ನಾಟಿ ಕೋಳಿದು ಸಾಂಬಾರ್ ಮಾಡಿ ಮುದ್ದೆ ಮಾಡ್ತಿದೀವಿ. ಹಂಗೇನೇನೆ ಇದ್ರದ್ದು ಫ್ರೈ ಮಾಡ್ತಿದೀವಿ. ಫಾರಂ ಕೋಳಿದು ಫ್ರೈ ಮಾಡ್ಕೊಡ್ತಿದೀನಿ. ನಮ್ಮ ಹುಡುಗಂಗೆ ಜಾಸ್ತಿ ಫಾರಂ ಕೋಳಿನೇ ತಿನ್ನೋದವನು, ನಾಟಿ ಕೋಳಿ ಅಷ್ಟೇನು ತಿನ್ನಲ್ಲ. ಹಂಗಾಗಿ ಅವನಿಗೆ ಇದ್ರದ್ದು ಫಾರಂ ಕೋಳಿದು ಫ್ರೈ ಮಾಡ್ಕೊಡ್ತಿದೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಸ್ನೇಹಿತರೆ, ನಿಮ್ಗೆ ಯಾವ ತರ ವಿಡಿಯೋಸ್ಗಳು ಇಷ್ಟ ಆಗುತ್ತೆ, ಯಾವ ತರ ಸ್ಟೋರಿಗಳು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ರಿ. ಹಂಗೇನೇನೆ ನಾನು ನೀವು ಇಷ್ಟಪಟ್ಟಿದ್ದಂತಹ ಏನು ಸ್ಟೋರೀಸ್ಗಳನ್ನ ನಾನು ಕ್ರಿಯೇಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಅದಮ್ಮ ಏನ್ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಅಡಿಗೆಗೆಲ್ಲ ರೆಡಿ ಮಾಡ್ತಿದ್ದೆ. ಏನ್ ಬೇಕಿತ್ತೆ? ಯಾಕೆ? ಏನಿಲ್ಲ ಕಣಮ್ಮ, ನೀನಿನ್ನು ಅದು ಇದು ಕೆಲಸ ಮಾಡ್ತಿದ್ಯಾ? ಒಂದ್ ಕೆಲಸ ಮಾಡು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮಾಟೊ, ಹಂಗೇನೇನೆ ಆ ಜಾರು, ಮಿಕ್ಸಿ ಜಾರು ಅವೆಲ್ಲ ಕೊಡಿಲಿ. ಎಲ್ಲಾನು ಕಟ್ ಮಾಡ್ಕೊಂಡು ಆ ಮಿಕ್ಸಿ ಜಾರಲ್ಲಿ ನಾನೇನೇ ಕಟ್ ಮಾಡ್ಕೊಂಬಂದು ತಗೊಂಬರ್ತೀನಿ. ಆಮೇಲೆ ಬೇಕಾದ್ರೆ ನೀನೆಲ್ಲ ರೆಡಿ ಮಾಡ್ಕೊಡುವಂತೆ. ಒಬ್ಳೆ ಏನೇನಂತ ಮಾಡ್ತೀಯಾ? ಹ್ಞೂ ಸರಿ ಕಣತೆ, ಆಯ್ತು. ತಗೊಂಬರ್ತೀನಿ ತಾಳ್ರಿ. ಎಲ್ಲ ಕಟ್ ಮಾಡಿರಂತೆ. ಕಟ್ ಮಾಡ್ಬಿಟ್ಟು ಒಂದೇ ಸಲ ಖಾರ ಎಲ್ಲ ಮಿಕ್ಸಿಲಿ ರುಬ್ಬಿಟ್ಟು ಅದ್ರ ಮೇಲೆ ಒಂದೇ ಸಲ ಸಾಂಬಾರನ್ನು ಫ್ರೈ ಮಾಡಿದ್ರೆ ಆಗುತ್ತೆ. ಹ್ಞೂ ಸರಿ ಕಣಮ್ಮ, ಆಯ್ತು. ಬಿರ್ನೆ ತಗೊಂಬ ಅತ್ಲಾಗಿ, ಒತ್ತಾಗುತ್ತೆ ಅತ್ಲಾಗಿ. ಇದ್ಯಾಕಮ್ಮ ಅಪ್ಪ ಹುಡುಗ ಇಬ್ರು ಕಾಣ್ತಿಲ್ಲ, ಎಲ್ಲೋದ್ರು ಏನಪ್ಪ? ಅಜ್ಜ ಮೊಮ್ಮಗ ಇಬ್ರು ಕೋಳಿ ಕಟ್ ಮಾಡ್ಕೊಂಬಂದ್ ಕೊಟ್ಟೋಗಿ ಅದ್ ಎತ್ಲಾಗ ಹೋದ್ರೆ ಏನೋ, ಇಬ್ರುದು ಅಡ್ರೆಸ್ಸೇ ಇಲ್ಲ. ಅಣ್ಣವ್ನು ಯಾಕ ಬರ್ತಾ ಯಾಕ ಭಾಳ ತರಲೆ ಕಲ್ತ್ಬಿಟ್ಟಿದ್ದಾನ ಕಣಮ್ಮ. ಓದಲ್ಲ ಏನಿಲ್ಲ. ಮೊನ್ನೆ ಮೇಷ್ಟ್ರು ಸಿಕ್ಕಿದ್ರು, ಯಾಕ ಹೋಮ್ವರ್ಕ್ ಏನು ಮಾಡಲ್ಲ, ಒಂಚೂರು ಹೇಳಿ ಹೋಮ್ವರ್ಕ್ ಎಲ್ಲ ಮಾಡಿಸ್ರಿ ಅಂತ ಹೇಳಿರು ಕಣಮ್ಮ. ಏನ್ ಮಾಡ್ತಿದ್ದಾನೆ, ಯಾಕ ಭಾಳ ತರಲೆ ಕಲ್ತ್ಬಿಟ್ಟಿದ್ದಾನೆ. ನೋಡು, ಓದ್ದಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂಚೂರು ಮಕ ತಕೊಂಡು ಓದಕ್ ಕೂತ್ಕೊಂಡದಲ್ಲೇ ಅಲ್ಲಿ ಇಲ್ಲಿ ಹೋಗಿದ್ದಾನಲ್ಲಮ್ಮ ಊರೊಳಗಡೆ. ಬರ್ಲಿ ಒಂದ್ ರೇಟು. ಏನ್ ಮಾಡ್ತೀಯಪ್ಪ, ಹುಡುಗ ಆಟದ ವಯಸ್ಸಲ್ವಾ, ಇನ್ನು ಚಿಕ್ಕ ವಯಸ್ಸು, ಇನ್ನು ಗೊತ್ತಾಗಲ್ಲ ಏನಿಲ್ಲ. ಅವನಿಗೆ ದೊಡ್ಡವನ ಆಗ್ತಾ ಅವನಿಗೆ ಎಲ್ಲ ತಿಳ್ಕೊಂಡು ಅವನೇ ಓದ್ತದು ಕೆಲಸ ಮಾಡೋದು ಮಾಡ್ತಾನೆ ಬಿಡು. ಇನ್ನು 5ನೇ ಕ್ಲಾಸ್ ಓದ್ತಿರೋ ಹುಡುಗಂಗ್ ನಾವು ದೊಡ್ಡವನಿಗೆ ಹೇಳಂಗೆ ಹೇಳ್ತಿದ್ರೆ ಸರಿ ಆಗುತ್ತಾ? ಇದ್ಯಾಕ್ಲ ಪಾಪ ಓದ್ಕಡೋದ್ ಬರ್ಕಣದ್ ಬಿಟ್ಟು ಎಲ್ಲ ಹೋಗಿದ್ದೆ? ಇಲ್ಲ ಹೋಗಿರಲ್ ಕಣಪ್ಪ, ಒಂದ್ಗಳಿಗೆ ಆಟ ಆಡ್ಕೊಂಬರೋದಂತ ಹೋಗಿದ್ದೆ ಅಷ್ಟೇನೆ. ನಾನು ಎಲ್ಲೂ ಏನು ಹೋಗಿರಲ್ ಕಣಪ್ಪ. ಕಣ
ಪರೀಕ್ಷೆ ಬೇರೆ ಹತ್ತತ್ರ ಬರ್ತೈತೆ. ಮಂತಾವ್ ಕೂತ್ಕೊಂಡ್ಬಿಟ್ಟು ಓದ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಮಾರ್ಕ್ಸ್ ತೆಗೀಣ ಅನ್ನಂಗಿಲ್ಲ. ಹುಡುಗರು ಕರ್ಕೊಂಡು ಊರ್ ಸುತ್ತಾಡಕ್ ಹೋಗ್ತೀಯಲ್ಲ. ಓದ್ಕೊಳದ ಬರ್ಕೊಳದ ಮಾಡಂಗಿಲ್ವಾ? ಒತ್ ಮುಳುಗಿ ಎಷ್ಟೊತ್ತಾಯ್ತು, ಇವಾಗ ಬರ್ತಿದ್ಯಾ? ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಓದ್ಕೊಂಡ್ ಕೂತ್ಕೊಳ್ಳೋದಂತ ಜ್ಞಾನ ಐತೇನ ನಿನ್ಗೆ? ಇಲ್ಲ ಕಣಪ್ಪ, ಇವತ್ತು ಒಂದೇ ಒಂದ್ ದಿವಸ ನಾನು ಆಟ ಆಡಕ್ ಹೋಗಿದ್ದು. ಇನ್ ಯಾವತ್ತೇನು ಹೋಗಲ್ಲ, ಸುಮ್ಮನೆ ಬೈಬೇಡ. ಸರಿ ಸರಿ ಆಯ್ತು ಹೋಗು. ಇನ್ನೊಂದ್ ದಿವಸ ಸಂಜೆ ಕಡೆಯಿಂದ ಆಟ ಆಡಕ್ ಹೋಗೋದು ಅದು ಇದು ಮಾಡಿದ್ರೆ ಮಾತ್ರ ಸರಿ ಇರಲ್ಲ ನೋಡು. ಹೋಗ್ಬಿಟ್ಟು ಮಕ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊಳದ ಬರ್ಕೊಳದ ಮಾಡುವಾಗ ಒಂಚೂರು ರೈಸು ಮುದ್ದೆ ಎಲ್ಲ ಒಂದ್ ಸ್ವಲ್ಪ ಕಡಿಮೆನೇ ಬೇಯಿಸ್ರಿ ಇವತ್ತು. ನಾನೇನ್ ಸಂಜೆ ಏನು ಊಟ ಮಾಡಲ್ಲ ಇಲ್ಲಿ. ಯಾಕ್ಲ ಪಾಪ, ಯಾಕೆ ಏನಾಯ್ತು? ಮತ್ತೆ ಎಲ್ಲೋಗ್ತಿದ್ಯಾ ಊಟ ಮಾಡ್ದಂಗೆ? ಎಲ್ಲೂ ಇಲ್ ಕಣಮ್ಮ. ನಿನ್ಗೆ ಹೇಳಿಲ್ವಾ ನಾನು ಬೆಳಿಗ್ಗೆ ಇನ್ನು? ಅದೇ ಆ ಪರಮೇಶಣ್ಣ ಅವ್ರದ್ದು ಮನೆಗೆ ದೇವ್ರ ಕರ್ಕೊಂಡ್ ಬಂದಾರಲ್ಲ, ಅಲ್ಲೇ ನೆನೆ ನೈಟ್ ಏನೋ ಎಡೆ ಮಾಡಿ ಊಟ ಮಾಡ್ತಿದ್ದಾರೆ. ಅದಕ್ಕೆ ಆ ಪರಮೇಶಣ್ಣ ಹೇಳೋಗಿತ್ತು. ಈಗ ತಿರ್ಗಾ ಹೋಗ್ಲಿಲ್ಲ ಅಂದ್ರೆ ಊಟ ಮಾಡಕ್ಕೆ ಪಾಪ ಬೇಜಾರು ಮಾಡ್ಕೊಳುತ್ತೆ. ಯಾವಾಗ ಕರೆದ್ರು ಬರಲ್ಲ ಏನಿಲ್ಲ, ಇವತ್ತಾದ್ರೂ ಬಾರ ಅಂತ ಹೇಳೋಯ್ತು. ಹೋಗ್ ಬರ್ತೀನಿ ಕಣಮ್ಮ. ಮನೆಗೆ ಒಬ್ರನಾದ್ರೂ ಹೋಗಿ ಊಟ ಮಾಡ್ಕೊಂಡ್ ಬರಲಿಲ್ಲ ಅಂದ್ರೆ ಪಾಪ ಅವಣ್ಣ ಬೇಜಾರು ಮಾಡ್ಕೊಳುತ್ತೆ. ಮತ್ತೆ ನಾವೇ ನಾಳೆ ಏನಾದ್ರು ಕರೆದ್ರು ಬರಲ್ಲ ಮತ್ತೆ. ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಒಂಚೂರು ರೈಸ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆನೆ ಬೇಯಿಸ್ರಮ್ಮ, ಸರಿನಾ? ಸರಿ ಕಣ, ಆಯ್ತು ಹೇಳಪ್ಪ, ಹೋಗ್ ಬರುವಂತೆ. ಪಾಪ ನಮ್ಮನೆ ಕೆಲಸ ಏನಾರು ಮಾಡಿದ್ರೆ ಆ ಪರಮೇಶಣ್ಣ ಎಲ್ಲಕ್ಕಿಂತ ಮುಂಚೆನೆ ಬಂದು ಅದು ಇದು ಕೆಲಸ ಮಾಡ್ತಿರುತ್ತೆ. ಈಗ ಮನೆಗೆ ಒಬ್ರಾದ್ರೂ ಹೋಗಿ ಊಟ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳುತ್ತೆ. ಹೋಗ್ ಬರುವಂತೆ ತಾ. ಇಲ್ಲ ಆಗ್ಲಿಲ್ವೇನೆ ಇನ್ನು? ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಇನ್ನು ಕಟ್ ಮಾಡಿದ್ರಲ್ಲೇ ಇದೆಯಾ? ಇನ್ನು ಯಾವಾಗ್ಲೇ ಮಾಡೋದು ಒತ್ತಾಯ್ತಾ ಬಂತು? ಅಲ್ಲ 8 ಕಾಲತ್ತದ್ರ ಆಯ್ತು. ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡೆ ಕುಂತಿಯಲ್ಲೇ ನೀನು. ಹೋಗತ್ಲಾಗಿ ಹೊಟ್ಟಸ್ಕೊಂಡ್ ನನ್ಗೆ ಹೊಟ್ಟೆದಲ್ಲ ಗೊಡ ಗೊಡ ಅಂತೈತೆ. ನೀನಿನ್ನು ತರಕಾರಿ ಅವು ಇವು ಕಟ್ ಮಾಡ್ಕೊಂಡ್ ಕುಂತಿಯಮ್ಮ. ನೋಡ್ದೇನದ ನೀನ್ ಮಾತಾಡೋದು? ಹೊರಗಡೆ ಎಲ್ಲ ಹೋಗ್ ಬಂದ್ಬಿಟ್ಟು ಈಗ ದಬಾಸ್ ಇರೋದ್ ನೋಡು. ಎಲ್ಲ ಹೋಗಿದ್ದೆ ನೀನ್ ಇಷ್ಟೊತ್ತು? ಕೋಳಿ ಎಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ಎಲ್ಲೋಗಿದ್ದೆ ನೀನು? ನೋಡ್ದೇನ ಈ ಅಜ್ಜಿ? ಅಲ್ಲ ಕಣೆ, ಒಂದ್ಗಳಿಗೆ ಬೇಜಾರು ಕಳ್ಕೊಂಬರೋಕೆ ಎಲ್ಲೂ ಹೋಗಿ ಮಾತಾಡ್ಕೊಂಬರೋದ್ ಬೇಡವಾ ನಾನು? ಇಲ್ಲೇ ಹೋಗಿದ್ದೆ ಆ ಶಂಕರಪ್ಪನ ಹತ್ರ. ಹೋಗಿ ಒಂದ್ಗಳಿಗೆ ಕೂತ್ಕೊಂಡು ಮಾತಾಡ್ಕೊಂಡ್ ಬಂದೆ, ಬೇಜಾರು ಕಳ್ಕೊಂಡು ಅಷ್ಟೇನೆ. ನಾನ್ ಇನ್ನೆಲ್ಲೋಗಣ? ಅಲ್ಲ ಕಣಪ್ಪ, ಆ ಪರಮೇಶಣ್ಣ ಮಂತವ ಏನೋ ದೇವ್ರ ಕಾರ್ಯ ಮಾಡ್ತಿದಾರೆ, ಊಟಕ್ಕೆ ಕರೆದೋಗಿತ್ತು, ಹೇಳೋಗಿತ್ತು. ಊಟ ಮಾಡ್ಕೊಂಡ್ ಬರ್ತೀಯ, ಹೋಗ್ತೀಯ ನೀನೆ? ಇಲ್ಲ ಕಣ್ಲ ಪಾಪ, ನಾನೆಲ್ಲೋಗಣ? ಈ ಚಳಿಲಿ ಮನೆಯಿಂದ ಆಚೆ ಕಡೆ ಹೋಗಲ್ಲ ಇನ್ನು. ನೀನು ಹೋಗಿ ಅದೇನು ಊಟ ಮಾಡ್ಕೊಂಡ್ ಬಾ, ಹೋಗಪ್ಪ. ನಿನ್ಗೆ ಕರೆದೋಗೈತಿ ಪಾಪ. ಮನೆಗೆ ಒಬ್ರು ಯಾರಾದ್ರೂ ಹೋಗಿ ಊಟ ಮಾಡ್ಕೊಂಡ್ ಬರ್ಬೇಕು. ಹೋಗಿಲ್ಲ ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ನಾನೇನು ಹೋಗಲ್ಲ, ನೀನೇ ಹೋಗ್ಬಾ, ಹೋಗಪ್ಪ. ಸರಿ ಕಣ, ಆಯ್ತು ತಾಳಪ್ಪ. ಹಂಗಾರೆ ನಾನೇ ಹೋಗಿ ಬರ್ತೀನಿ. ನಾನೇ ಹೋಗನಂತ ಹೊಲ್ಟಿದ್ದೆ. ಇನ್ನೇನು ನೀನೇನಾರು ಹೋಗಿರ್ತೀಯ? ಶಂಕರಾಜ ಏನಾರು ಬಂದ್ರೆ ಅತ್ಲಾಗಿ ಜೊತೆಲೇನಾರು ಹೋಗ್ತೀರೇನಂತ ಕೇಳ್ದೆ ಕಣಪ್ಪ, ಅಷ್ಟೇ. ಈ ಶೀತದಲ್ಲಿ ಹೋಗ್ಬಿಟ್ಟು ತಿರ್ಗಾ ನೀವು ತಲೆಗಿಲೆ ನಾವು ಬಂದು ಅಯ್ಯೋ ಅಂದಿರಾ? ಬಿಡ್ರಿ ಅತ್ಲಾಗ, ನಾನೇ ಹೋಗಿ ಬರ್ತೀನಿ ಅತ್ಲಾಗಿ. ನೋಡಿದ್ರೇಂದ್ರಪ್ಪ, ಈ ಕತೆ ಇಷ್ಟ ಆಯ್ತಾ ನಿಮ್ಗೆ? ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ ಕಣ್ರಪ್ಪ. ಹಂಗೇನೇನೆ ಯಾರ್ಯಾರು ನಮ್ಮ ಚಾನಲ್ನ ವಿಡಿಯೋಸ್ಗಳನ್ನೆಲ್ಲ ವೀಕ್ಷಣೆ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು, ಎಲ್ಲರಿಗೂ ಕೂಡ ಈ ಗೌರಜಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.